ಇದಿಷ್ಟು ಈಗಿನ ಅಪ್ಡೇಟ್ಸ್. ಈಗ ನ್ಯೂಸ್ ಟಾಪ್ 9 ಮುಂದುವರಿಯುತ್ತೆ. ನಶೆ ಸತ್ಯ ಬಯಲಾಗ್ತಿದ್ದಂತೆ ಸಂಜನಾ ಹೇಳಿದ್ದೇನು? ಒಳಸಂಚಿನ ಮೂಲಕ ಡ್ರಗ್ಸ್ ದಂಧೆ ನಡೆಸುತ್ತಿದ್ದ ಪೆಡ್ಲರ್ಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರೋ ಸ್ಫೋಟಕ ಅಂಶಗಳೇನು ನೋಡೋಣ. ಮಾದಕ ರಾಣಿಯರು ನ್ಯೂಸ್ ಟಾಪ್ 9ನಲ್ಲಿ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಡ್ರಗ್ಸ್ ಸೇವಿಸಿದ್ದು ಸಾಬೀತಾಗಿದೆ. ಆದರೆ ನಟಿ ಸಂಜನಾ ಗಲ್ರಾನಿ ಮಾತ್ರ ನನಗೇನು ಗೊತ್ತಿಲ್ಲ ಎನ್ನುತ್ತಿದ್ದಾರೆ. ಟಿವಿ9ಗೆ ನಟಿ ಸಂಜನಾ ಗಲ್ರಾನಿ ಪ್ರತಿಕ್ರಿಯೆ ನೀಡಿದ್ದು, ಎಫ್ಎಸ್ಎಲ್ ರಿಪೋರ್ಟ್ ಬಗ್ಗೆ ನನಗೇನು ಗೊತ್ತಿಲ್ಲ, ಸಂಪೂರ್ಣ ಮಾಹಿತಿ ಸಿಗೋವರೆಗೂ ಪ್ರತಿಕ್ರಿಯಿಸಲ್ಲ ಅಂತ ಹೇಳಿದ್ದಾರೆ. ನಟಿಯರಾದ ಸಂಜನಾ ಗಲ್ರಾನಿ ಮತ್ತು ರಾಗಿಣಿಯ ನಶೆ ಸತ್ಯ ಸಾಬೀತಾಗಿದ್ದು ಮುಂದೇನು ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಆರೋಪ ಪಟ್ಟಿಯನ್ನ ಅಂಗೀಕರಿಸಲಿರುವ ನ್ಯಾಯಾಲಯ ಆರೋಪಿಗಳನ್ನು ಕರೆಸಿ ವಿಚಾರಣೆ ನಡೆಸಲಿದೆ. ಬಳಿಕ ಎಲ್ಲ ಆರೋಪಿಗಳ ಮೇಲೆ ಆರೋಪ ನಿಗದಿಪಡಿಸಿ ನಂತರ ಸಾಕ್ಷಿಗಳಿಗೆ ಸಮನ್ಸ್ ಜಾರಿಗೊಳಿಸುತ್ತೆ. ಸಾಕ್ಷಿಗಳ ವಿಚಾರಣೆ ನಂತರ ಆರೋಪಿಗಳ ಹೇಳಿಕೆ ದಾಖಲಿಸಿದೆ. ಕೋರ್ಟ್ ಪ್ರಶ್ನೆಗಳಿಗೆ ಆರೋಪಿಗಳ ಉತ್ತರ ದಾಖಲಿಸಿ ಎಲ್ಲಾ ವಾದ ಮಂಡನೆ ಮುಗಿದ ನಂತರ ತೀರ್ಪು ಪ್ರಕಟಿಸಲಿದೆ. ಡ್ರಗ್ಸ್ ಸೇವನೆ ದೃಢಪಟ್ಟಿರೋ ರಾಗಿಣಿ ದ್ವಿವೇದಿ, ಸಂಜನಾ ಗಲ್ರಾನಿ ಮುಂದಿನ ನಡೆ ಏನು ಅನ್ನುವುದು ಪ್ರಶ್ನೆಯಾಗಿದೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ನಟಿಯರು ಆರೋಪ ಪಟ್ಟಿಯನ್ನ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದಾಗಿದೆ. ಅಲ್ಲದೆ ಪ್ರಕರಣದಿಂದ ತಮ್ಮನ್ನ ಕೈಬಿಡುವಂತೆ ಮನವಿಯೂ ಮಾಡಲು ಅವಕಾಶವಿದೆ. ವಿಶೇಷ ಕೋರ್ಟ್ಗೆ ಈ ಬಗ್ಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು ಚಾರ್ಜ್ ಶೀಟ್ ಪ್ರಶ್ನಿಸಿ ಹೈಕೋರ್ಟ್ಗೂ ಹೋಗಬಹುದು. ಚಾರ್ಜ್ ಶೀಟ್ ರದ್ದಾದರೂ ಕೇಸ್ನಿಂದ ಕೈಬಿಟ್ಟರೂ ನಟಿಯರಾದ ಸಂಜನಾ ರಾಗಿಣಿ ಪ್ರಕರಣದಿಂದ ಬಚಾವಾಗಲಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ತನಿಖಾ ತಂಡ ಸೆಕೆಂಡರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಈ ಹಿಂದೆ 2500 ಪುಟಗಳ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅನ್ನ ಸಿಸಿಬಿ ಸಲ್ಲಿಸಿತ್ತು. ಇದೀಗ ನಿನ್ನೆ ಎಫ್ಎಸ್ಎಲ್ ವರದಿ ಸಹಿತ 10 ಪುಟಗಳ ಹೆಚ್ಚುವರಿ ಸೆಕೆಂಡರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಪ್ರಕರಣ ಸಂಬಂಧ ಕೋರ್ಟಿನಲ್ಲಿ ಬೇಲ್ ಪಡೆದಿರೋ ಮತ್ತಷ್ಟು ಜನರು ತಲೆಮರೆಸಿಕೊಂಡಿದ್ದು ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಬೇಲ್ ಪಡೆದವರು ತನಿಖಾಧಿಕಾರಿ ಮುಂದೆ ಹಾಜರಾಗಿ ವಿಚಾರಣೆ ಬಳಿಕ ಅಂತಿಮ ತನಿಖಾ ವರದಿ ಸಲ್ಲಿಸಲಾಗುತ್ತೆ. ಡ್ರಗ್ಸ್ ಕೇಸ್ನಲ್ಲಿ ತುಪ್ಪದ ಬೆಡಗಿ ನಟಿ ರಾಗಿಣಿ ದ್ವಿವೇದಿ ಬರೋಬ್ಬರಿ 140 ದಿನಗಳ ಕಾಲ ಕಸ್ಟಡಿಯಲ್ಲಿದ್ದರು. ಡ್ರಗ್ಸ್ ಕೇಸ್ನಲ್ಲಿ 2020 ಸೆಪ್ಟೆಂಬರ್ 14ರಂದು ರಾಗಿಣಿ ಜೈಲು ಸೇರಿದ್ರು. ಬಳಿಕ 2021 ಜನವರಿ 21ರಂದು ರಾಗಿಣಿ ದ್ವಿವೇದಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು. ಹೀಗಾಗಿ 140 ದಿನಗಳ ಬಳಿಕ ಜನವರಿ 25ರಂದು ಜೈಲಿನಿಂದ ರಿಲೀಸ್ ಆಗಿದ್ರು. ನಶೆ ಕೇಸ್ನಲ್ಲಿ ನಟಿ ಸಂಜನಾ ಗಲ್ರಾನಿ ಒಟ್ಟು 86 ದಿನಗಳ ಕಾಲ ಜೈಲುವಾಸ ಅನುಭವಿಸಿದ್ರು. ಪ್ರಕರಣ ಸಂಬಂಧ 2020 ಸೆಪ್ಟೆಂಬರ್ 16ರಂದು ನಟಿ ಸಂಜನಾ ಗಲ್ರಾನಿ ಅಂಧರಾಗಿದ್ರು. ಆದರೆ ಗೈನಕಾಲಜಿಗೆ ಸಂಬಂಧಿಸಿದ ಸಮಸ್ಯೆಯಿಂದ ಸಂಜನಾ ಬಳಲ್ತಾ ಇದ್ರು. ಹೀಗಾಗಿ ನಟಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಅದರಂತೆ ಒಟ್ಟು 86 ದಿನಗಳ ಕಾಲ ಜೈಲುವಾಸ ಅನುಭವಿಸಿ 2020 ಡಿಸೆಂಬರ್ 11ರಂದು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗಿದ್ರು. ಡ್ರಗ್ಸ್ ಕೇಸ್ನಲ್ಲಿ ಆರೋಪಿಗಳನ್ನ ಸಿಸಿಬಿ 3 ಭಾಗಗಳಾಗಿ ವಿಂಗಡಿಸಿದೆ. ಫಿನಾನ್ಷಿಯರ್ಸ್, ಡ್ರಗ್ಸ್ ಪೆಡ್ಲರ್ಸ್, ಫೆಸಿಲಿಟೇಟರ್ಸ್ ಎಂದು ವಿಂಗಡಣೆ ಮಾಡಿದೆ. ಹಣಕಾಸು ವ್ಯವಹಾರ ಮತ್ತು ವ್ಯವಸ್ಥೆ ಮಾಡಿಸಿದ್ದ ವಿರೇನ್ ಖನ್ನಾ, ನೈಜೀರಿಯಾ ಪ್ರಜೆಗಳು ಮೆಸ್ಸಿ, ಪ್ರತೀಕ್ ಶೆಟ್ಟಿ ಮೂಲಕ ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಿಲ್ಲ. ಇನ್ನು ರಾಗಿಣಿ, ಸಂಜನಾ ಡ್ರಗ್ಸ್ ಪೆಡ್ಲರ್ಗಳ ಜೊತೆ ಹಲವು ಬಾರಿ ನೇರ ವ್ಯವಹಾರ ನಡೆಸಿದ್ದಾರೆ. ಒಳಸಂಚಿನ ಡ್ರಗ್ಸ್ ದಂಧೆಯಲ್ಲಿ ಸಂಜನಾ, ರಾಗಿಣಿ ಭಾಗಿಯಾಗಿರೋ ಶಂಕೆ ಇದೆ. ಆರೋಪಿಗಳು ಒಳಸಂಚು ರೂಪಿಸಿ ಡ್ರಗ್ಸ್ ದಂಧೆ ನಡೆಸಿರುವುದನ್ನು ಸಿಸಿಬಿ ಪೊಲೀಸರು ಬಯಲಿಗೆಳೆದಿದ್ರು. ಡ್ರಗ್ಸ್ ದಂಧೆ ಕೇಸ್ನ ಕಿಂಗ್ ಪಿನ್ ಆಗಿರೋ ವಿರೇನ್ ಖನ್ನಾ ಡ್ರಗ್ಸ್ ಪಾರ್ಟಿಗೆ ಸೆಲೆಬ್ರಿಟಿಗಳು ಬರ್ತಾರೆ ಎಂದು ಯುವಕರನ್ನ ಸೆಳೆಯುತ್ತಿದ್ದ. ಈ ವೇಳೆ ಪಾರ್ಟಿಯಲ್ಲಿ ಭಾಗಿಯಾಗ್ತಿದ್ದ ಯುವಕ ಯುವತಿಯರಿಗೆ ಡ್ರಗ್ಸ್ ನೀಡುತ್ತಿದ್ದ. ಅಲ್ಲದೆ ನಗರದ ವಿವಿಧ ಭಾಗದಲ್ಲಿ ಪಾರ್ಟಿ ನಡೆಸಿ ಡ್ರಗ್ಸ್ ಮಾರಾಟ ಮಾಡಿದ್ದು ಲಾಭದ ಹಣವನ್ನ ರಾಗಿಣಿ ಸಂಜನಾಗೂ ಹಂಚಿದ್ದಾನೆ. ಬೆಂಗಳೂರಿನಲ್ಲಿ ಸಂಜನಾ ರಾಗಿಣಿ ಭಾಗಿಯಾಗ್ತಿದ್ದ ಹೈಫೈ ಪಾರ್ಟಿಗಳಲ್ಲಿ ಕೋಟಿ ಮೌಲ್ಯದ ಡ್ರಗ್ಸ್ ಮಾರಾಟ ಮಾಡಲಾಗಿದೆ. ನಿರಂತರವಾಗಿ ಪಾರ್ಟಿಗಳನ್ನು ಆಯೋಜನೆ ಮಾಡಲಾಗಿತ್ತು. ಇದಕ್ಕೆ ಸೂಕ್ತ ಸಾಕ್ಷಿ ಕೂಡ ಲಭ್ಯವಾಗಿದೆ. ಪಾರ್ಟಿಗಳಲ್ಲಿ ಡ್ರಗ್ಸ್ ಸೇವನೆ ಮಾಡುತ್ತಿದ್ದ ನಟಿಮಣಿಯರು ಡ್ರಗ್ಸ್ ಸೇವನೆ ಮಾಡುವಂತೆಯೂ ಪ್ರೇರೇಪಿಸುತ್ತಿದ್ರು. ಸಂಜನಾ, ರಾಗಿಣಿ ಹಲವು ಬಾರಿ ಡ್ರಗ್ಸ್ ಮಾರಾಟ ಮಾಡಿದ್ದಾರೆ. ಆದರೆ ಇದುವರೆಗೆ ಎಷ್ಟು ಡ್ರಗ್ಸ್ ಮಾರಾಟವಾಗಿದೆ ಅನ್ನೋದು ಗೊತ್ತಾಗಿಲ್ಲ. ಕಳೆದ 3 ವರ್ಷಗಳಿಂದ ಕೋಟಿ ವೆಚ್ಚದ ಡ್ರಗ್ಸ್ ಮಾರಾಟ ಮಾಡಿದ್ದು ನಟಿಯರು ಕಡಿಮೆ ಪ್ರಮಾಣದಲ್ಲಿ ಡ್ರಗ್ಸ್ ಸೇವನೆ ಮಾಡಿ ಭಾರಿ ಪ್ರಮಾಣದ ಮಾರಾಟ ಮಾಡಿದ್ದಾರೆ.
ನಟಿಮಣಿಯರ ಡ್ರಗ್ಸ್ ಸೇವನೆ ಕೇಸ್ಗೆ ಮೇಜರ್ ಟ್ವಿಸ್ಟ್. ರಾಗಿಣಿ ಸಂಜನಾ ಡ್ರಗ್ಸ್ ಸೇವಿಸಿದ್ದು ಎಫ್ಎಸ್ಎಲ್ ವರದಿಯಲ್ಲಿ ಬಯಲು. ರಾಗಿಣಿ ಸಂಜನಾಗೆ ಕಾಡ್ತಾ ಇದೆಯಾ ಬಂಧನದ ಭೀತಿ? ನೋಡೋಣ ನಶೆ ಸೀಕ್ರೆಟ್ ನ್ಯೂಸ್ ಟಾಪ್ 9ನಲ್ಲಿ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ನಟಿಯರಾದ ಸಂಜನಾ, ರಾಗಿಣಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ. ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ಡ್ರಗ್ಸ್ ಸೇವಿಸಿರುವುದು ಪಕ್ಕಾ ಆಗಿದ್ದು ಸಂಜನಾ ಗಲ್ರಾನಿ, ರಾಗಿಣಿಗೆ ಸಂಕಷ್ಟ ಎದುರಾಗಿದೆ. ಸಂಜನಾ ಗಲ್ರಾನಿ ರಾಗಿಣಿಯ ತಲೆಕೂದಲು ಪರೀಕ್ಷೆಗೆ ಕಳುಹಿಸಿದ್ರು. ಇದೀಗ ವರದಿ ಬಂದಿದ್ದು ಸಂಜನಾ, ರಾಗಿಣಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ. 2020 ಅಕ್ಟೋಬರ್ನಲ್ಲಿ ರಾಗಿಣಿ ಸಂಜನಾರ ತಲೆಗೂದಲಿನ ಸ್ಯಾಂಪಲ್ನ ಹೈದರಾಬಾದ್ನ ಎಫ್ಎಸ್ಎಲ್ಗೆ ಸಿಸಿಬಿ ಪೊಲೀಸರು ಕಳಿಸಿದ್ರು. ಇದೀಗ ಸಿಸಿಬಿ ಪೊಲೀಸರ ಕೈಗೆ ಎಫ್ಎಸ್ಎಲ್ ವರದಿ ಸೇರಿದ್ದು ರಿಪೋರ್ಟ್ನಲ್ಲಿ ಡ್ರಗ್ಸ್ ಸೇವನೆ ಮಾಡಿರುವುದು ದೃಢಪಟ್ಟಿದೆ. 10 ತಿಂಗಳ ಬಳಿಕ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದ್ದು ತಲೆಕೂದಲು ಪರೀಕ್ಷೆಯಲ್ಲಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ. ನಟಿಯರಾದ ಸಂಜನಾ, ರಾಗಿಣಿ ಡ್ರಗ್ಸ್ ಸೇವನೆ ಪ್ರಕರಣದ ಬಗ್ಗೆ ಇವತ್ತಿನ ಎಫ್ಎಸ್ಎಲ್ ವರದಿ ನೋಡಿ ಸಮಾಧಾನವಾಗಿದೆ ಅಂತ ಬೆಂಗಳೂರಿನಲ್ಲಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ನನಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷವಿಲ್ಲ, ನನಗೆ ಅವರ ಮೇಲೆ ಅನುಕಂಪ ಇದೆ. ಅವರಿಗೆಲ್ಲ ಏನಾದರೂ ಚಿಕಿತ್ಸೆ ಕೊಡಿಸಲು ಮನವಿ ಮಾಡುವೆ ಅಂತ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ದೊಡ್ಡವರು ಈ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ, ಅವರನ್ನ ಹಿಡಿಯೋದು ಇನ್ನೂ ಬಾಕಿ ಇದೆ ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ಡ್ರಗ್ಸ್ ಬಗ್ಗೆ ನನಗಿದ್ದ ಮಾಹಿತಿ ಆಧರಿಸಿ ಗೃಹ ಸಚಿವರಿಗೂ ದೂರು ಕೊಟ್ಟಿದ್ದೇನೆ. ಆಗ ಸ್ಯಾಂಡಲ್ವುಡ್ನ ಕೆಲವರು ನನ್ನನ್ನ ಟೀಕೆ ಮಾಡಿದ್ರು. ಇಂದ್ರಜಿತ್ಗೆ ಕೆಲಸ ಇಲ್ಲ ಅಂತ ಹೇಳಿದ್ರು ಅಂತ ಇಂದ್ರಜಿತ್ ಹೇಳಿದ್ರು. ಬೆಂಗಳೂರಿಗೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಬರ್ತಾ ಇದೆ ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ಕೋಟಿ ಮೌಲ್ಯದ ಡ್ರಗ್ಸ್ ಬರ್ತಾ ಇರುವುದರಿಂದ ಬೆಂಗಳೂರಿನಲ್ಲಿ ಡ್ರಗ್ಸ್ಗಿರುವಂತಹ ಬೇಡಿಕೆ ತಿಳಿಯುತ್ತೆ. ಹೀಗಾಗಿ ಡ್ರಗ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆಯಾಗಬೇಕು ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಒತ್ತಾಯಿಸಿದ್ದಾರೆ. ನಟಿಯರಾದ ರಾಗಿಣಿ ದ್ವಿವೇದಿ, ಸಂಜನಾ ಗಲ್ರಾನಿ ಡ್ರಗ್ಸ್ ಸೇವನೆ ಸತ್ಯ ಅಂತ ಎಫ್ಎಸ್ಎಲ್ ವರದಿ ಹೇಳಿದೆ. ಜೊತೆಗೆ ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದ್ದು ನಟಿಮಣಿಯರು ದುಬಾರಿ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅಂತ ತಿಳಿಸಿದೆ. ಎಂಡಿಎಂ ಮತ್ತು ದುಬಾರಿ ಬೆಲೆಯ ಡ್ರಗ್ಸ್ ತೆಗೆದುಕೊಂಡಿರೋ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ರಾಗಿಣಿ ಮತ್ತು ಸಂಜನಾ ಇಬ್ಬರು ವಿವಿಧ ರೀತಿಯ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅಂತ ರಿಪೋರ್ಟ್ನಲ್ಲಿ ಹೇಳಿದೆ. ಇದು ಸಿಸಿಬಿಗೆ ಸಿಕ್ಕಂತಹ ಜಯ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ. ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸಿದ ಎಲ್ಲ ಆರೋಪಿಗಳ ವರದಿ ಪಾಸಿಟಿವ್ ಬಂದಿದ್ದು ಹೈದರಾಬಾದ್ ಎಫ್ಎಸ್ಎಲ್ ರಿಪೋರ್ಟ್ ಸಿಸಿಬಿ ಅಧಿಕಾರಿಗಳ ಕೈ ಸೇರಿದೆ. ವರದಿಯಲ್ಲಿ ಎಲ್ಲ ಆರೋಪಿಗಳು ಡ್ರಗ್ಸ್ ಸೇವಿಸಿರುವುದು ದೃಢವಾಗಿದೆ. ಇದು ಸಿಸಿಬಿ ಅಧಿಕಾರಿಗಳ ದಕ್ಷತೆಗೆ ಸಿಕ್ಕಂತಹ ಜಯ ಅಂತ ಕಮಲ್ ಪಂತ್ ತಿಳಿಸಿದ್ದಾರೆ. ಡ್ರಗ್ ಕೇಸ್ನಲ್ಲಿ ಸಂಜನಾ, ರಾಗಿಣಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದ್ದು ಪೊಲೀಸರ ಹೊಸ ಪದ್ಧತಿ ಸಕ್ಸಸ್ ಆಗಿದೆ. ಈ ಬಗ್ಗೆ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ಸಾಮಾನ್ಯವಾಗಿ ಡ್ರಗ್ಸ್ ಪ್ರಕರಣದಲ್ಲಿ ಪರೀಕ್ಷೆಗೆ ರಕ್ತ ಮತ್ತು ಯೂರಿನ್ ಕಳಿಸುತ್ತಿದ್ದೆವು. ಆದರೆ ಡ್ರಗ್ಸ್ ಸೇವಿಸಿ 1-2 ದಿನ ಆಗಿದ್ರೆ ಮಾತ್ರ ಪಾಸಿಟಿವ್ ಬರ್ತಿತ್ತು. ಹೀಗಾಗಿ ತಲೆ ಕೂದಲು ಸ್ಯಾಂಪಲ್ ಕಳಿಸಿದ್ದೆವು ಅಂತ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಆರೋಪಿಗಳನ್ನ ತಡವಾಗಿ ಅರೆಸ್ಟ್ ಮಾಡಿದಾಗ ಡ್ರಗ್ಸ್ ತೆಗೆದುಕೊಂಡಿದ್ರೆ ಪತ್ತೆ ಮಾಡುವುದು ಕಷ್ಟ ಆಗ್ತಿತ್ತು. ಈ ವೇಳೆ ಒಂದು ಸ್ಟಡಿ ಪ್ರಕಾರ ತಲೆಗೂದಲಿನಲ್ಲಿ 1 ವರ್ಷದವರೆಗೂ ಡ್ರಗ್ಸ್ ಸ್ಯಾಂಪಲ್ ಇರುತ್ತೆ ಅಂತ ಗೊತ್ತಾಗಿತ್ತು. ಹೀಗಾಗಿ ಆರೋಪಿಗಳ ಕೂದಲು ಸ್ಯಾಂಪಲ್ ಸಂಗ್ರಹಿಸಿ ಕಳೆದ ವರ್ಷ ಹೈದರಾಬಾದ್ಗೆ ಪರೀಕ್ಷೆಗೆ ಕಳುಹಿಸಿದೆವು. ಅದರಲ್ಲಿ ಆರೋಪಿಗಳು ಡ್ರಗ್ಸ್ ಸೇವನೆ ಮಾಡಿದ್ದಾರೆಂಬ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಅಂತ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಸಿಂಹಗಳ ಗರ್ಜನೆಗೆ ತತ್ತರಿಸಿದ ಹೇಗೆ ತಾಲಿಬಾನ್, ಉಗ್ರರ ವಿರುದ್ಧ ಅಫ್ಘಾನ್ನ ಪಂಜಶೀರ್ ಜನರ ಶಪಥ ಏನು? ಪಾಕ್ನ ಐಎಸ್ಐ ಜೊತೆ ತಾಲಿಬಾನಿಗಳು ಮೀಟಿಂಗ್ ಮಾಡಿದ ಹೇಗೆ? ನೋಡೋಣ ಪಂಜಶೀರ್ ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ಅಫ್ಘಾನಿಸ್ತಾನವನ್ನ ತಾಲಿಬಾನ್ ಉಗ್ರರು ವಶಪಡಿಸಿಕೊಂಡಿದ್ದಾರೆ. ಆದರೆ ಪಂಜಶೀರ್ ಸಿಂಹಗಳ ಘರ್ಜನೆಗೆ ತಾಲಿಬಾನ್ ತತ್ತರಿಸಿದೆ. ರೆಬೆಲ್ ಆರ್ಮಿ ಪ್ರತಿದಾಳಿಗೆ ಉಗ್ರರು ಪತ್ರಗೊಟ್ಟಿದ್ದು ಪಂಜಶೀರ್ ಸೇನೆ ಪಂಚ್ಗೆ ತಾಲಿಬಾನಿಗಳು ಪಂಕ್ಚರ್ ಆಗಿದ್ದಾರೆ. ಗೆರಿಲ್ಲಾ ಮಾದರಿ ಅಟ್ಯಾಕ್ನಿಂದ ತಾಲಿಬಾನಿ ಪಡೆಗೆ ಹಿನ್ನಡೆಯಾಗಿದ್ದು ಪಂಜಶೀರ್ಗೆ ನಾರ್ದರ್ನ್ ಮೈತ್ರಿಕೂಟದ ಕಾವಲಿದೆ. ತಾಲಿಬಾನಿಗಳು ಎಂಟ್ರಿ ಆಗದಂತೆ ಕಣಿವೆಗೆ ಚಕ್ರವ್ಯೂಹ ರಚಿಸಿದ್ದು ಪಂಜಶೀರ್ ಸುತ್ತುವರೆದರೂ ಒಳನುಗ್ಗಲು ಉಗ್ರರಿಗೆ ಭಯವಾಗ್ತಿದೆ. ತಾಲಿಬಾನ್
ತಾಲಿಬಾನ್ ವಿರುದ್ಧ ಪಂಜಶೀರ್ ಜನತೆ ಜ್ವಾಲಾಮುಖಿಯಾಗಿದ್ದು ತಾಲಿಬಾನ್ ಸದೆಬಡಿಯುವುದಕ್ಕೆ ಶಪಥ ಮಾಡಿದ್ದಾರೆ. ಅಹ್ಮದ್ ಮಸೂದ್ ಪಡೆಗೆ ಅಫ್ಘಾನ್ ಯೋಧರು ಬಲ ತುಂಬಿದ್ದು ಪಂಜಶೀರ್ನತ್ತ ಅಫ್ಘಾನಿಸ್ತಾನ ಯೋಧರು ತೆರಳುತ್ತಿದ್ದಾರೆ. ಉತ್ತರ ಮೈತ್ರಿ ಪಡೆಯಲ್ಲಿ 10,000 ಯೋಧರಿದ್ದು ಇವರ ಜೊತೆ 1,200 ಅಫ್ಘಾನಿಸ್ತಾನದ ಯೋಧರು ಸೇರ್ಪಡೆಯಾಗಿದ್ದಾರೆ. ತಮ್ಮ ಬಳಿ ಉಳಿದಿರುವಂತಹ ಶಸ್ತ್ರಾಸ್ತ್ರಗಳು, ಟ್ಯಾಂಕರ್ ಜೊತೆ ಯೋಧರು ತೆರಳುತ್ತಾ ಇದ್ದು ತಾಲಿಬಾನಿಗಳನ್ನ ಎದುರಿಸಲಾಗದೆ ಹೋಗಿದ್ದ ಯೋಧರು ಇದೀಗ ಉಗ್ರರ ವಿರುದ್ಧ ಸಮರ ಸಾರಿದ್ದಾರೆ. ಪಂಜಶೀರ್ ಪ್ರಾಂತ್ಯವನ್ನ ವಶಪಡಿಸಿಕೊಳ್ಳಲೇಬೇಕು ಅಂತ ತಂತ್ರ ರೂಪಿಸಿರುವಂತಹ ತಾಲಿಬಾನ್ ಉಗ್ರರು ಪಂಜಶೀರ್ಗೆ ಹೊರ ಜಗತ್ತಿನ ಸಂಪರ್ಕ ಬಂದ್ ಮಾಡಿದ್ದಾರೆ. ಪಂಜಶೀರ್ ಕಣಿವೆ ಸಂಪೂರ್ಣ ಸುತ್ತುವರೆದಿರುವಂತಹ ತಾಲಿಬಾನ್ ಉಗ್ರರು ಪಂಜಶೀರ್ ಕಣಿವೆಗೆ ಹೊರ ಭಾಗದಲ್ಲಿ ಠಿಕಾಣಿ ಹೂಡಿದ್ದಾರೆ. ಪಂಜಶೀರ್ನತ್ತ ಮುನ್ನುಗ್ತಾ ಇರುವಂತಹ ಮತ್ತಷ್ಟು ತಾಲಿಬಾನ್ ಉಗ್ರರು ಪಂಜಶೀರ್ ಹೆಬ್ಬಾಗಿಲಿನ ಬಳಿ ಬೀಡು ಬಿಟ್ಟಿದ್ದಾರೆ. ಅಲ್ಲದೆ ಪಂಜಶೀರ್ನ 5 ಚೆಕ್ ಪೋಸ್ಟ್ ವಶಪಡಿಸಿಕೊಂಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಸ್ಥಳೀಯ ಬಂಡುಕೋರರು ವಶಕ್ಕೆ ಪಡೆದಿದ್ದ 3 ಜಿಲ್ಲೆಗಳನ್ನ ತಾಲಿಬಾನ್ ಉಗ್ರರು ಮರಳಿ ವಶಕ್ಕೆ ಪಡೆದಿದ್ದಾರೆ. ಬಾಗ್ಲಾನ್ ಪ್ರಾಂತ್ಯದ 3 ಜಿಲ್ಲೆಗಳಾದ ಬಾನೋ, ದೇಸಲ, ಪೊಲ್-ಎ-ಹೆಸಾಲ್ ಜಿಲ್ಲೆಗಳು ಇದೀಗ ತಾಲಿಬಾನ್ ವಶವಾಗಿದೆ. 3 ಜಿಲ್ಲೆಗಳನ್ನ ವಶಕ್ಕೆ ಪಡೆದಿರುವಂತಹ ತಾಲಿಬಾನ್ ಉಗ್ರರು ಇದೀಗ ಪಂಜಶೀರ್ ಸುತ್ತುವರೆದಿದ್ದಾರೆ. ಪಂಜಶೀರ್ ಪರಾಕ್ರಮಕ್ಕೆ ತಾಲಿಬಾನ್ ಉಗ್ರರು ತಂಡ ಹೊಡೆದಿದ್ದಾರೆ. ಹೀಗಾಗಿ ಐಎಸ್ಐ ಜೊತೆ ತಾಲಿಬಾನ್ ಉಗ್ರರು ಮೀಟಿಂಗ್ ನಡೆಸಿದ್ದಾರೆ. ದೋಹಾದಲ್ಲಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಜೊತೆ ಮೀಟಿಂಗ್ ನಡೆಸಿದ್ದು ಉತ್ತರ ಮೈತ್ರಿಯನ್ನ ಸದೆಬಡಿಯಲು ಪಾಕಿಸ್ತಾನ ನೆರವು ನೀಡುವ ಸಾಧ್ಯತೆ ಇದೆ. ಆರಂಭದಿಂದಲೂ ತಾಲಿಬಾನಿಗಳ ಜೊತೆಗಿರುವಂತಹ ಪಾಕಿಸ್ತಾನದ ಗಡಿಗೆ ಪಂಜಶೀರ್ ಪ್ರಾಂತ್ಯ ಸಮೀಪವಿದ್ದು ಪಂಜಶೀರ್ ಕೈವಶ ಮಾಡಿಕೊಳ್ಳಲು ಸಹಾಯ ಮಾಡುವ ನಿರೀಕ್ಷೆ ಇದೆ. ತಾಲಿಬಾನ್ ಉಗ್ರರ ವಿರುದ್ಧ ಅಫ್ಘಾನಿಸ್ತಾನದ ಪಂಜಶೀರ್ ಜನ ರೊಚ್ಚಿಗೆದ್ದಿದ್ದು ಪಂಜಶೀರ್ ಸಮರಕ್ಕೆ ಸಲೆ ಮೊಹಮ್ಮದ್ ರೆಗಿಸ್ತಾನಿ ಸಾಥ್ ನೀಡಿದ್ದಾರೆ. ಮಸೂದ್ ಆಪ್ತ ಸ್ನೇಹಿತರಾಗಿರುವಂತಹ ಸಲೆ ಮೊಹಮ್ಮದ್ ರೆಗಿಸ್ತಾನಿ 90ರ ದಶಕದಲ್ಲಿ ರಷ್ಯಾ ತಾಲಿಬಾನ್ ವಿರುದ್ಧ ಹೋರಾಟ ನಡೆಸಿದ್ದು ಅಂದು ಹೋರಾಟದಲ್ಲಿ ಕಮಾಂಡರ್ ಆಗಿದ್ದ ಮೊಹಮ್ಮದ್ ರೆಗಿಸ್ತಾನಿ ಇದೀಗ ತಾಲಿಬಾನ್ಗಳನ್ನ ಸದೆಬಡಿಯಲು ಬೆಂಬಲ ನೀಡಿದ್ದಾರೆ. ಪಂಜಶೀರ್ ಸ್ಥಿತಿಗತಿ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ತಾಲಿಬಾನ್ಗಳ ವಿರುದ್ಧ ಹೋರಾಟಕ್ಕೆ ಮಕ್ಕಳು ಕೂಡ ಸಾಥ್ ಕೊಡ್ತಿದ್ದಾರೆ. ಉಗ್ರರ ವಿರುದ್ಧ ಪಂಜಶೀರ್ ಪುಟಾಣಿಗಳು ತೊಡೆತಟ್ಟಿದ್ದು ಬಾಲಕನೊಬ್ಬ ಬಂದೂಕು ಹಿಡಿದು ಕುಳಿತಿದ್ದಾನೆ. ಪಂಜಶೀರ್ ಬಿಟ್ಟು ಕೊಡಲವೆಂದು ಉಗ್ರರಿಗೆ ವಾರ್ನಿಂಗ್ ಕೊಟ್ಟಿದ್ದು ಪಂಜಶೀರ್ ಜನರ ಶಕ್ತಿಯನ್ನ ಬಾಲಕನ ವಿಡಿಯೋ ಸಾರಿ ಸಾರಿ ಹೇಳ್ತಿದೆ. ಪಂಜಶೀರ್ ಪ್ರಾಂತ್ಯದ ವೈರಿಗಳಿಗೆ ದಿಗ್ಬಂಧನ ವಿಧಿಸಿದ್ದೇವೆ. ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನವು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಲು ಯತ್ನಿಸ್ತಾ ಇದೆ ಅಂತ ತಾಲಿಬಾನ್ ವಕ್ತಾರ ಜಬೀವುಲ್ಲಾ ಹೇಳಿದ್ದಾನೆ. ತಾಲಿಬಾನ್ ಉಗ್ರರು ತಕರ್, ಬಡಾಕ್ಷನ್, ಅಂದ್ರಾಬ್ ಕಡೆಗಳಿಂದ ಪಂಜಶೀರ್ಗೆ ಮುಖ ಮಾಡಿ ನಿಂತಿದ್ದಾರೆ. ಈ ಮೂಲಕ ಪಂಜಶೀರ್ ಪ್ರಾಂತ್ಯವನ್ನ ಸುತ್ತುವರೆದಿದ್ದೇವೆ ಅಂತ ತಾಲಿಬಾನ್ ವಕ್ತಾರ ಜಬೀವುಲ್ಲಾ ಹೇಳಿದ್ದಾನೆ. ಅಫ್ಘಾನಿಸ್ತಾನದ ತಕರ್ನಲ್ಲಿ ಮುಲ್ಲಾಗಳು, ಶಿಕ್ಷಕರು, ವಿದ್ವಾಂಸರು, ಮಾಜಿ ಕಮಾಂಡರ್ಗಳ ಸಭೆ ನಡೆದಿದೆ. ಈ ಹಿಂದೆ ಅಹಮದ್ ಶಾ ಮಸೂದ್ ನೇತೃತ್ವದಲ್ಲಿ ಹೋರಾಡಿದವರು ಇದೀಗ ಸಭೆ ಸೇರಿ ಚರ್ಚೆ ಮಾಡಿದ್ದಾರೆ. ಇದೀಗ ಅಹಮದ್ ಮಸೂದ್ಗೆ ನಿಷ್ಠೆ ತೋರಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಅಫ್ಘಾನಿಸ್ತಾನದಲ್ಲಿ ಏನಾಗ್ತಾ ಇದೆ ಅಂತ ಎಚ್ಚರಿಕೆಯಿಂದ ಗಮನಿಸುತ್ತಿದ್ದೇವೆ ಅಂತ ಸಭೆಯಲ್ಲಿ ಭಾಗಿಯಾಗಿದ್ದವರು ಹೇಳಿದ್ದಾರೆ. ಸಿಎಂ ಬೊಮ್ಮಾಯಿ ಆನಂದ್ ಸಿಂಗ್ ಭೇಟಿ ವೇಳೆ ಚರ್ಚೆಯಾಗಿದ್ದೇನು? ಆನಂದ್ ಸಿಂಗ್ ಮನವೊಲಿಸುವಲ್ಲಿ ಬೊಮ್ಮಾಯಿ ಯಶಸ್ವಿಯಾದ್ರ? ಆನಂದ್ ಸಿಂಗ್ಗೆ ಸಿಎಂ ಬೊಮ್ಮಾಯಿ ನೀಡಿದ ಭರವಸೆ ಏನು? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಖ್ಯಾತಿ ತೆಗೆದು ಅಸಮಾಧಾನಗೊಂಡಿದ್ದ ಸಚಿವ ಆನಂದ್ ಸಿಂಗ್ ಕೊನೆಗೂ ಸಮಾಧಾನಗೊಂಡಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯನ್ನ ಸಚಿವ ಆನಂದ್ ಸಿಂಗ್ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸಿಎಂ ಗೃಹ ಕಚೇರಿಗೆ ಭೇಟಿ ನೀಡಿದ್ದ ಆನಂದ್ ಸಿಂಗ್ ಸಿಎಂ ಜೊತೆ ಮಾತುಕತೆ ನಡೆಸಿದ್ರು. ಈ ವೇಳೆ ದೆಹಲಿ ಭೇಟಿ ವೇಳೆ ಎಲ್ಲವನ್ನ ಸರಿ ಮಾಡೋದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ಮಾತುಕತೆ ವೇಳೆ ಸಚಿವ ಆರ್ ಅಶೋಕ್, ಶಾಸಕ ರಾಜುಗೌಡ ಕೂಡ ಉಪಸ್ಥಿತರಿದ್ದರು. ಮೊದಲು ಖಾತೆಯನ್ನು ನಿಭಾಯಿಸಿ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಅವರ ಆದೇಶದಂತೆ ನನ್ನ ಖಾತೆಯನ್ನು ನಿಭಾಯಿಸುತ್ತೇನೆ ಅಂತ ವಿಕಾಸಸೌಧದಲ್ಲಿ ಸಚಿವ ಆನಂದ್ ಸಿಂಗ್ ತಿಳಿಸಿದ್ದಾರೆ. ಈ ಹಿಂದೆ ಸಲ್ಲಿಸಿದ ಮನವಿಯನ್ನೇ ಇಂದು ಸಲ್ಲಿಸಿದ್ದು ನನ್ನ ಮನವಿಯನ್ನ ಪರಿಗಣಿಸುವುದಾಗಿ ಸಿಎಂ ಹೇಳಿದ್ದಾರೆ. ವರಿಷ್ಠರ ಗಮನಕ್ಕೆ ತಂದು ಬೇಡಿಕೆ ಈಡೇರಿಸುವುದಾಗಿ ಸಿಎಂ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್ ಭರವಸೆ ನೀಡಿದ್ದಾರೆ ಅಂತ ಸಚಿವ ಆನಂದ್ ಸಿಂಗ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಚಿವ ಆನಂದ್ ಸಿಂಗ್ ತಮ್ಮ ಖಾತೆ ವಹಿಸಿಕೊಂಡಿದ್ದಾರೆ. ಹೀಗಾಗಿ ಸಮಸ್ಯೆ ಬಗೆಹರಿದಿದೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಸಚಿವ ಆನಂದ್ ಸಿಂಗ್ ಯಾವುದೇ ಕಂಡೀಷನ್ ಹಾಕಿಲ್ಲ. ಸಿಎಂ ಬಸವರಾಜ ಬೊಮ್ಮಾಯಿ ನಾಳೆ ದೆಹಲಿಗೆ ಹೋಗಲಿದ್ದು ಎಲ್ಲ ವಿಚಾರಗಳ ಬಗ್ಗೆ ವರಿಷ್ಠರ ಜೊತೆ ಸಿಎಂ ಚರ್ಚಿಸುತ್ತಾರೆ ಅಂತ ಆರ್ ಅಶೋಕ್ ಹೇಳಿದರು. ಆನಂದ್
ಆನಂದ್ ಸಿಂಗ್ ರಾಜೀನಾಮೆ ಪ್ರಹಸನಕ್ಕೆ ತೆರೆಬಿದ್ದಿದ್ದು ಮನವೊಲಿಸುವಲ್ಲಿ ಸಿಎಂ ಯಶಸ್ವಿಯಾಗಿದ್ದಾರೆ. ನಾಳೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿಗೆ ತೆರಳಲಿದ್ದು ಹೈಕಮಾಂಡ್ ಭೇಟಿ ಮಾಡಲಿದ್ದಾರೆ. ಈ ವೇಳೆ ಆನಂದ್ ಸಿಂಗ್ ವಿಚಾರ ಪ್ರಸ್ತಾಪಿಸಲಿದ್ದು ವರಿಷ್ಠರ ಜೊತೆ ಖಾತೆ ಬದಲಾವಣೆ ಬಗ್ಗೆ ಚರ್ಚಿಸಲಿದ್ದಾರೆ. ಹೀಗಾಗಿ ರಾಜ್ಯ ಸಚಿವ ಸಂಪುಟದಲ್ಲಿ ಶೀಘ್ರವೇ ಖಾತೆ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ನಡೆಯಲಿದ್ದು ಮತ್ತೊಂದು ಹೈಡ್ರಾಮಾಕ್ಕೆ ಸಾಕ್ಷಿಯಾಗಲಿದೆ. ರುಕ್ಮಿಣಿ ಮಾದೇಗೌಡ ಸದಸ್ಯತ್ವ ರದ್ದಾಗಿರುವುದರಿಂದ ಎಲೆಕ್ಷನ್ ನಡೀತಾ ಇದ್ದು ಮೊದಲ ಬಾರಿಗೆ ಮೇಯರ್ ಗದ್ದುಗೆ ಹಿಡಿಯಲು ಬಿಜೆಪಿ ಸರ್ಕಸ್ ಮಾಡ್ತಿದೆ. ಈ ಹಿಂದೆ ಮೈಸೂರು ಪಾಲಿಕೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾಗಿತ್ತು. ಆದ್ರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಲ್ಲಿ ಬಿಕ್ಕಟ್ಟು ಮೂಡಿದೆ. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಬಿಕ್ಕಟ್ಟಿನ ಲಾಭ ಪಡೆಯುವುದಕ್ಕೆ ಬಿಜೆಪಿ ಪ್ರಯತ್ನ ಮಾಡುತ್ತಿದೆ. 2 ದಿನದ ಹಿಂದೆ ಶಾಸಕ ಸಾರಾ ಮಹೇಶ್ವರನ ಸಚಿವ ಎಸ್ ಟಿ ಸೋಮಶೇಖರ್ ಭೇಟಿ ಮಾಡಿದ್ರು. ಮೇಯರ್ ಚುನಾವಣೆ ಸಂಬಂಧ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಆದರೆ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಇನ್ನೂ ಸಾರಾ ಮಹೇಶ್ ಸಿಕ್ಕಿಲ್ಲ. ಬೆಂಗಳೂರಿನಲ್ಲಿ ಬಾಯ್ಲರ್ ಸ್ಫೋಟ ಪ್ರಕರಣದಲ್ಲಿ ಮೃತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಮತ್ತಿಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಧನಲಕ್ಷ್ಮಿ ಸಚಿನ್ ಎಂಬುವರನ್ನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ಮಹಾ ವಂಚನೆ ನಡೆದು ಬ್ಯಾಂಕ್ ಅಧಿಕಾರಿಯೇ ಕೋಟಿ ನಾಮ ಹಾಕಿದ್ದಾರೆ. 7 ವರ್ಷದ ಬಳಿಕ ಅಮಾಯಕರಿಗೆ ಬಿಗ್ ಶಾಕ್ ಎದುರಾಗಿದ್ದು ನೋಟಿಸ್ ನೋಡಿ ರೈತ ಮಹಿಳೆಯರು ಕಂಗಾಲಾಗಿದ್ದಾರೆ. ವಿಧವಾ ವೇತನ ಮಾಡಿಸಿಕೊಡುವುದಾಗಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕಿ ಶೋಭಾ ರೈತ ಮಹಿಳೆಯರಿಗೆ ಗೊತ್ತಿಲ್ಲದೆ 5 ಕೋಟಿ ರೂಪಾಯಿ ಸಾಲ ಪಡೆದಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಆಸ್ತಿ ಜಪ್ತಿಗೆ ಬಂದಾಗ ಸತ್ಯ ಬಟಾಬೈಲಾಗಿದೆ. 7 ವರ್ಷದ ಬಳಿಕ ರೈತ ಮಹಿಳೆಯರಾದ ಗೀತಮ್ಮ, ಸಾವಿತ್ರಮ್ಮ ಎಂಬುವರಿಗೆ ಬ್ಯಾಂಕ್ ನೋಟಿಸ್ ನೀಡಿದ್ದು ತಮ್ಮನ ಹೆಂಡತಿ ಮಾಡಿದ ವಂಚನೆಗೆ ಕಣ್ಣೀರಿಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ದಾಗಿನಕಟ್ಟಿ ನಿವಾಸಿಗಳಾದ ಗೀತಮ್ಮ, ಸಾವಿತ್ರಮ್ಮರಿಂದ ದಾಖಲೆ ಪಡೆದು 2014ರಲ್ಲಿ ಶೋಭಾ ಸಾಲ ಪಡೆದಿದ್ರು. ಇದೀಗ ಬಡ್ಡಿ, ಅಸಲು ಸೇರಿದಂತೆ 5,65,00,000 ರೂಪಾಯಿ ಆಗಿದ್ದು ಮನೆ ಮತ್ತು ಜಮೀನು ಜಪ್ತಿಗೆ ನಿರ್ಧಾರ ಮಾಡಲಾಗಿದೆ. ಆದರೆ ಸಾಲದ ವಿಚಾರವೇ ಗೊತ್ತಿಲ್ಲದೆ ಗೀತಮ್ಮ, ಸಾವಿತ್ರಮ್ಮ ಕಂಗಾಲಾಗಿದ್ದಾರೆ. ಆರ್ಸಿಬಿಗೆ ಲಂಕಾ ಸ್ಪಿನ್ನರ್ ಸೇರಿಕೊಂಡಿದ್ದಕ್ಕೆ ಆಕಾಶ್ ಚೋಪ್ರಾ ಕೊಟ್ಟ ಕಾರಣ ಏನು? ಲೀಡ್ಸ್ ಅಂಗಳದಲ್ಲಿ ಕೊಹ್ಲಿ ಪಡೆಯ ಅಭ್ಯಾಸ ಹೇಗಿದೆ? ಕೋಚ್ ರವಿಶಾಸ್ತ್ರಿ ಸ್ಥಾನಕ್ಕೆ ಬರ್ತಾರಾ ವಿಕ್ರಮ್ ರಾಥೋಡ್? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಆರ್ಸಿಬಿ ತಂಡ ಶ್ರೀಲಂಕಾ ಸ್ಪಿನ್ನರ್ ವನಿಂದು ಹಸರಂಗ ಅವರನ್ನ ಖರೀದಿಸಲು ನಿಜವಾದ ಕಾರಣವೇನು ಅನ್ನುವುದನ್ನು ಮಾಜಿ ಆಟಗಾರ ಆಕಾಶ್ ಚೋಪ್ರಾ ಬಿಚ್ಚಿಟ್ಟಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ ಹಸರಂಗ 2ನೇ ರ್ಯಾಂಕಿಂಗ್ನ ಆಲ್ರೌಂಡರ್ ಆಗಿದ್ದಾರೆ. ಹೀಗಾಗಿ ಆರ್ಸಿಬಿ ಹಸರಂಗವನ್ನ ಆಯ್ಕೆ ಮಾಡಿದೆ. ತನ್ನ ಪ್ಲೇಯಿಂಗ್ 11ನಲ್ಲಿ ಯಜ್ವೇಂದ್ರ ಚಹಲ್ ಹಾಗೂ ಹಸರಂಗ ಅವರನ್ನ ಜೊತೆಯಲ್ಲಿ ಆಡಿಸಬೇಕು ಅಂತ ಚೋಪ್ರಾ ಹೇಳಿದ್ದಾರೆ. ಲಾರ್ಡ್ಸ್ ಮೈದಾನದಲ್ಲಿ ರಣರೋಚಕ ಗೆಲುವು ಸಾಧಿಸಿದ ಟೀಂ ಇಂಡಿಯಾ ಇದೀಗ ಲೀಡ್ಸ್ ಅಂಗಳದಲ್ಲಿ ಆಂಗ್ಲರನ್ನ ಮಟ್ಟ ಹಾಕಲು ಸಜ್ಜಾಗಿದೆ. ಲಾರ್ಡ್ಸ್ ಟೆಸ್ಟ್ ನಂತರ ಸುದೀರ್ಘ ವಿರಾಮ ಪಡೆದಿರುವಂತಹ 2 ತಂಡಗಳು 3ನೇ ಟೆಸ್ಟ್ ಪಂದ್ಯವನ್ನಾಡಲು ಲೀಡ್ಸ್ಗೆ ಬಂದಿಳಿದಿವೆ. ನಾಳೆ ಹೆನ್ಲಿನ್ ಮೈದಾನದಲ್ಲಿ 3ನೇ ಪಂದ್ಯ ನಡೆಯಲಿದ್ದು 2 ತಂಡಗಳು ಕಠಿಣ ಅಭ್ಯಾಸ ಆರಂಭಿಸಿದೆ. ಟೀಂ ಇಂಡಿಯಾ ಮುಖ್ಯ ಕೋಚ್ ರವಿಶಾಸ್ತ್ರಿ ಅಧಿಕಾರಾವಧಿ ಇನ್ನು ಕೆಲವು ವಾರಗಳಷ್ಟೇ ಬಾಕಿ ಇದ್ದು ಟಿ20 ವಿಶ್ವಕಪ್ ಬಳಿಕ ನಿವೃತ್ತಿಯಾಗಲಿದ್ದಾರೆ. ರವಿಶಾಸ್ತ್ರಿ ಸ್ಥಾನಕ್ಕೆ ಸದ್ಯ ಬ್ಯಾಟಿಂಗ್ ಕೋಚ್ ಆಗಿರುವಂತಹ ವಿಕ್ರಮ್ ರಾಥೋಡ್ ಅವರ ಹೆಸರು ಬಲವಾಗಿ ಕೇಳಿಬರ್ತಾ ಇದೆ. ನಾಯಕ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾರಂತಹ ಸೀನಿಯರ್ ಆಟಗಾರರ ಜೊತೆಗೆ ವಿಕ್ರಮ್ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಹೀಗಾಗಿ ಅವರ ಆಯ್ಕೆ ಖಚಿತ ಅಂತ ಮೂಲಗಳು ತಿಳಿಸಿವೆ. 2012ರ ಅಂಡರ್ 19 ವಿಶ್ವಕಪ್ ವಿಜೇತ ತಂಡದ ಭಾಗವಾಗಿದ್ದ ಹರ್ಮಿತ್ ಸಿಂಗ್ ಉನ್ಮುಖ್ ಚಂದ್ ಹಾದಿಯಲ್ಲೇ ನಡೆದಿದ್ದಾರೆ. ಟೀಂ ಇಂಡಿಯಾದಲ್ಲಿ ಅವಕಾಶಗಳ ಕೊರತೆಯ ಕಾರಣದಿಂದ ಹರ್ಮಿತ್ ಸಿಂಗ್ ಭಾರತೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಹರ್ಮಿತ್ ಸಿಂಗ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಪರ ಆಡಲು ಮುಂದಾಗಿದ್ದಾರೆ. ಎಂಸಿಎಲ್ ತಂಡದೊಂದಿಗೆ 3 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಮೂರನೇ ಟೆಸ್ಟ್ ಪಂದ್ಯಕ್ಕೆ ಇನ್ನೊಂದು ದಿನ ಬಾಕಿ ಇರುವಂತೆಯೇ ಇಂಗ್ಲೆಂಡ್ಗೆ ಮತ್ತೊಂದು ಆಘಾತ ಎದುರಾಗಿದೆ. ವೇಗಿ ಮಾರ್ಕ್ ವುಡ್ 3ನೇ ಟೆಸ್ಟ್ ಪಂದ್ಯದಿಂದ ಹೊರಬಿದ್ದಿದ್ದಾರೆ. ಲಾರ್ಡ್ಸ್ ಸ್ಟೇಡಿಯಂನಲ್ಲಿ ನಡೆದಿದ್ದಂತಹ ದ್ವಿತೀಯ ಟೆಸ್ಟ್ ವೇಳೆ ವುಡ್ ಗಾಯಕ್ಕೀಡಾಗಿದ್ರು. 4ನೇ ದಿನದಾಟದ ವೇಳೆ ಗಾಯ ಮಾಡಿಕೊಂಡಿದ್ದ ವುಡ್ ತೃತೀಯ ಪಂದ್ಯಕ್ಕೆ ಅಲಭ್ಯರಾಗಲಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.